ಫೇಸ್ಬುಕ್ ಮಾನಿಟೈಸೇಷನ್ ಪೇಔಟ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು? ಗುರು, ಫೇಸ್ಬುಕ್ ಲಿದ್ದಾನು ಅಮೌಂಟ್ ಬರುತ್ತಾ? ಯಾಕೆ? ಸೊ ಅದರಿಂದ ನಾವು ರೊಕ್ಕ ಗಳಿಸ್ಬೋದಾ? ಸೊ ಅಲ್ಲಿದ್ದನೂ ಕೂಡ ಮಾನಿಟೈಸೇಷನ್ ಆಗುತ್ತಾ? ಸೊ ಅದರಿಂದ ನಾವು ರೊಕ್ಕ ಗಳಿಸ್ಬೋದಾ? ಬಾ ಗುರು, ಆಗಿದ್ರೆ ನಾನು ನಿನಗೆ ಈ ವಿಡಿಯೋದೊಳಗೆ ಫೇಸ್ಬುಕ್ನಲ್ಲಿ ಯಾವ ರೀತಿ ದುಡ್ಡನ್ನ ಗಳಿಸೋದು ಅಂತಂದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೀ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರೇ. ಬರ್ರಿ, ಇವತ್ತಿನ ವಿಡಿಯೋದೊಳಗೆ ನಾನು ನಿಮ್ಗೊಂದು ವಿಶೇಷವಾದಂಥ ಮಾಹಿತಿ ತಂದೀನಿ. ಅದೇನಪ್ಪ ಅಂದ್ರೆ ಫೇಸ್ಬುಕ್ ಪೇಔಟ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಮತ್ತು ಯಾವ ರೀತಿ ಅದನ್ನು ಸಬ್ಮಿಟ್ ಮಾಡೋದು ಅಂತಂದ್ರೆ ನಾನು ನಿಮ್ಗೆ ಈ ವಿಡಿಯೋದೊಳಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋನ ಯಾವುದೇ ಒಂದು ಕ್ಷಣಕ್ಕೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡ್ರಿ, ಯಾಕಂದ್ರೆ ಪ್ರತಿಯೊಂದು ಪಾಯಿಂಟ್ ಏನೈತಿ ನೋಡ್ರಿ ಈ ವಿಡಿಯೋದೊಳಗೆ ಮುಖ್ಯವಾಗೈತಿ. ಸೊ ನೀವೇನಾದ್ರೂ ಫೇಸ್ಬುಕ್ ಕ್ರಿಯೇಟರ್ ಮತ್ತು ಆಗಿದ್ರೆ ಮತ್ತು ನೀವು ಈಗ ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಮಾಡ್ತಾ ಇದ್ರೆ, ಸೊ ನಿಮ್ಗೆ ಏನಾದ್ರು ಫೇಸ್ಬುಕ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ನೀವು ಈ ವಿಡಿಯೋದೊಳಗೆ ತಿಳ್ಕೊಬಹುದು. ಬನ್ನಿ ಸ್ನೇಹಿತರೆ, ಆಗಿದ್ರೆ ಈ ವಿಡಿಯೋದೊಳಗೆ ನಾನು ನಿಮ್ಗೆ ಹೇಳ್ಕೊಡ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆ ನೋಡ್ರಿ, ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ನಿಮ್ಮ ಮೊಬೈಲ್ ಒಳಗನ ಫೇಸ್ಬುಕ್ ಇದ್ರೆ ಸೊ ಅಲ್ಲಿ ಏನಿರ್ತದೆ, ಒಂದು ಪರ್ಸನಲ್ ಅಕೌಂಟ್ ಅಂತ ಇರ್ತದೆ, ಇನ್ನೊಂದು ಪೇಜ್ ಅಕೌಂಟ್ ಅಂತ ಇರ್ತದೆ. ಸೊ ನೀವೇನು ಮಾಡ್ಬೇಕಾದ್ರೆ ಪೇಜ್ ಅಕೌಂಟ್ ನಾವು ಮೊದಲಿಗೆ ಕ್ರಿಯೇಟ್ ಮಾಡ್ಬೇಕ್ರಿ. ಸೊ ಅದಾದ ತಕ್ಷಣ ನೋಡ್ರಿ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಸೆಟಪ್ ಅಕೌಂಟ್ ಅಂತ ಇರ್ತದೆ. ಸೊ ನಾವೇನು ಮಾಡ್ಬೇಕು, ಇಲ್ಲಿ ಸೆಟಪ್ನ ಮಾಡ್ಬೇಕು. ಅದು ಯಾವ ರೀತಿ ಸೆಟಪ್ ಮಾಡೋದಂತ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಯಾವುದೇ ಕ್ಷಣಕ್ಕೂ ಕೂಡ ಈ ವಿಡಿಯೋನ ಏನು ಮಾಡಿರಿ, ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ಏನೈತೆ ನೋಡ್ರಿ, ನಿಮ್ಗೆ ಮೆಥಡ್ ತಪ್ತೈತಿ. ಸೊ ನೋಡಿ ಸ್ನೇಹಿತರೆ, ನಿಮ್ಮ ಮೊಬೈಲ್ ಒಳಗೆ ಏನೈತೆ ನೋಡ್ರಿ, ಫೇಸ್ಬುಕ್ ಅಕೌಂಟ್ ಇತ್ತಂದ್ರೆ ಸೊ ನೀವು ಅದನ್ನು ಏನು ಮಾಡಿರಿ, ಓಪನ್ ಮಾಡಿರಿ. ಓಪನ್ ಮಾಡಬೇಕು ಅಂದ ತಕ್ಷಣ ಏನೈತೆ ನೋಡ್ರಿ, ನಾವು ಒಂದು ಪ್ರೈವೇಟಾಗಿ ಪೇಜ್ ಮಾಡೀನಿ ರೀ. ಸೊ ಇಲ್ಲೇನಪ್ಪ ಅಂದ್ರೆ ನನ್ನ ಚಾನಲ್ ಮಾನಿಟೈಸ್ ಆಗೈತಿ. ಸೊ ಅದನ್ನೇನು ಮಾಡ್ತಾ ಇದೆ ನೋಡಿ ಫ್ರೆಂಡ್ಸ್, ನಿಮಗೆ ಇಲ್ಲಿ ಎಂಟ್ರ್ ಕಾಣಿಸ್ತಾ ಇರ್ಬೋದು, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇದೆ. ಸೊ ಅದನ್ನೇನು ಮಾಡ್ತಾ ಇದ್ದೀನಿ ನಾನು ಇವಾಗ, ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾಗಿ ಕ್ಲಿಕ್ ಮಾಡಿದ ತಕ್ಷಣ ಏನೈತೆ ನೋಡಿ ನೋಡಿರಿ, ಅನಾಲೈಸಿಸ್ ಕಂಟೆಂಟ್ ಕಮ್ಯುನಿಟಿ ಅಂತ ತೋರಿಸ್ತಾ ಇದೆ. ನಾ ಇಲ್ಲಿ ಏನು ಕ್ಲಿಕ್ ಮಾಡ್ತಾ ಇದ್ದೀನಿ, ಮಾನಿಟೈಸ್ ಅಂತಂದು. ಸೊ ಇಲ್ಲಿ ತೋರಿಸ್ತಾ ಇರೋದು ನಿಮಗೆ ನಿಮ್ಮ ಅಕೌಂಟ್ನ ಸೆಟಪ್ ಮಾಡಿ ಅಂತಂದು ಏನು ಮಾಡ್ತೀವಿ ನೋಡಿರಿ, ಇಲ್ಲಿ ಸೆಟಪ್ ಅಂತ ತೋರಿಸ್ತಾ ಇದೆ. ನಾನು ಇವಾಗ ಅದನ್ನು ಕ್ಲಿಕ್ ಮಾಡಿದೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಫ್ರೆಂಡ್ಸ್ ತೋರಿಸ್ತಾ ಇದೆ ನಿಮಗೆ. ನೋಡ್ರಿ, ಇಲ್ಲಿ ಮೊದಲನೇ ಪುಟದವಾಗ ಏನು ತೋರಿಸ್ತಾ ಇದೆ ಅಂದರೆ ಲೀಗಲ್ ನೇಮು ಮತ್ತು ಲೀಗಲ್ ಸರ್ ನೇಮ್ ಅಂತ ತೋರಿಸ್ತಾ ಇದೆ, ಮತ್ತು ಡೇಟ್ ಆಫ್ ಬರ್ತ್ ತೋರಿಸ್ತಾ ಇದೆ, ಮತ್ತು ನಿಮ್ಮ ಕಂಟ್ರಿನ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಏನು ಮಾಡ್ಬೇಕ್ರಿ, ಇಲ್ಲಿ ಫಿಲ್ ಮಾಡಬೇಕು. ಆದ ತಕ್ಷಣ ಕೆಳಗೆ ಕೊಟ್ಟರು ನೆಕ್ಸ್ಟ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದ ತಕ್ಷಣ ಏನು ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಫಸ್ಟ್ನದ್ದು ಇಂಡಿಯಾ ಇರಲಿ, ನೆಕ್ಸ್ಟ್ ಒಂದು ಏನೈತೆ ನೋಡಿ ಇಂಡಿವಿಜುವಲ್ ಇರಲಿ. ಅದಾದ ತಕ್ಷಣ ಮತ್ತೆ ತಿರ್ಗಾ ಇಲ್ಲಿ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಪುಟದೊಳಗೆ ಏನೈತೆ ನೋಡಿರಿ, ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಮತ್ತು ಇವರ ಪಿನ್ ಕೋಡ್ ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಅಡ್ರೆಸ್ ಏನೈತೆ ನೋಡಿರಿ ಇಲ್ಲಿ ಆಗಬೇಕು. ಮತ್ತು ಅದಾದ ತಕ್ಷಣ ಏನೈತೆ ನೋಡಿರಿ, ಇಲ್ಲಿ ನಿಮ್ಮದು ಪ್ಯಾನ್ ಕಾರ್ಡ್ ನಂಬರ್ ಕೇಳ್ತದೆ. ಸೊ ಏನು ಮಾಡಿ, ನಿಮ್ಮ ಕಡೆ ಇರ್ತಕ್ಕಂಥ ಪ್ಯಾನ್ ಕಾರ್ಡ್ ನಂಬರ್ ನೀವೇನು ಮಾಡಿ ಇದರಲ್ಲಿ ಟೈಪ್ ಮಾಡಿ. ಅದಾದ ತಕ್ಷಣ ನೆಕ್ಸ್ಟ್ ಇದೆ ನೋಡಿರಿ, ಇಲ್ಲಿ ನಿಮ್ಗೆ ಆಪ್ಷನ್ ವ್ಯಾಡ್ GST ಅಂತ ಇದೆ, ಅದನ್ನು ಹಂಗೆ ಖಾಲಿ ಬಿಟ್ಟಿರಿ. ನೆಕ್ಸ್ಟ್ ಬೈ ಟಿಕ್ಕಿಂಗ್ ಅಂತ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ನಿಮಗೆ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಪೇಜ್ನಲ್ಲಿ ಲಿಂಕ್ ಪೇಔಟ್ ಅಕೌಂಟ್ ಅಂತ ಮೆಥಡ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕೆ ಮೊದಲು ನಿಮ್ಮ ಅಕೌಂಟ್ ಮೇಲ್ಗಡೆ ತೋರಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಅದು ನಿಮ್ಮ ಅಕೌಂಟ್ ಹೌದಾ ಅಲ್ವಾ ಅಂತಂದು ಕನ್ಫರ್ಮ್ ಮಾಡಿಕೊಂಡು ಆ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೋಡಿ ಫ್ರೆಂಡ್ಸ್, ನಾನು ನಿಮ್ಗೆ ಈ ವಿಡಿಯೋದೊಳಗೆ ಸ್ಟಾರ್ಟಿಂಗ್ ಒಳಗೆ ಏನು ಇದ್ದೆ, ಪೇಔಟ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತಂದು ನಾನು ನಿಮಗೆ ಫೇಸ್ಬುಕ್ ಒಳಗೆ ಹೇಳಿದ್ದೆ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಏನು ಹೇಳ್ತೀನಪ್ಪ ಅಂದ್ರೆ, ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಯಾವ ರೀತಿ ಫೇಸ್ಬುಕ್ ಒಳಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಮತ್ತು ನಾನು ಹೇಳ್ತಕ್ಕಂಥ ಇನ್ಫಾರ್ಮೇಷನಲ್ಲಿ ನಿಮ್ಗೇನಾದರೂ ಗೊಂದಲ ಇದ್ದರೆ ಒಂದು ಕಾಮೆಂಟ್ ಮಾಡಿ, ನಾನು ನಿಮಗೆ ಪಕ್ಕ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೋಡಿರಲ್ಲ ಫ್ರೆಂಡ್ಸ್, ಈ ವಿಡಿಯೋದೊಳಗೆ ನಿಮ್ಗೆ 100% ಹೆಲ್ಪ್ ಆಗುವಂತ ನಾನು ಏನು ಮಾಡಿದೆ, ಒಂದು ಟೆಕ್ ಇನ್ಫಾರ್ಮೇಷನ್ ನೀಡಿದೆ. ಸೊ ನಿಮಗೆ ಇದು ವಿಡಿಯೋ ಹೆಲ್ಪ್ ಆಗೈತೆ ಅಂತ ಅನ್ಕೊಂಡಿನಿ. ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಸಬ್ಸ್ಕ್ರೈಬ್ ಮಾಡ್ರಿ. ನಾನೊಬ್ಬ ಕ್ರಿಯೇಟರ್ ಆಗಿ ಕೇಳ್ತಾ ಇರೋದಿಷ್ಟ, ನೀವು ಯಾವತ್ತು ಖುಷಿಯಾಗಿರಿ. ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣಂತ್ರಿ. ಬಾಯ್ ರೀ.